ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಹೊರಗಡೆ ಗರಿ ಗರಿಯಾಗಿ ಒಳಗೆ ಮೃದುವಾಗಿ ಇರುವ ರುಚಿಯಾದ ಮೀನು ತವಾ ಫ್ರೈ ತಿನ್ನಬೇಕೆ? ಹಾಗಿದ್ರೆ ಇವತ್ತಿನ ಈ ಸುಲಭ ರೆಸಿಪಿಯನ್ನು ತಪ್ಪದೆ ನೋಡಿ. ಬೇಕಾಗಿರುವ ಸಾಮಗ್ರಿಗಳು: ಉಪ್ಪು, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಧನಿಯಾ ಪುಡಿ ಹಾಗೂ ಸ್ವಲ್ಪ ಗರಂ ಮಸಾಲ, ಎಣ್ಣೆ, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಹಾಗೂ ಮೀನು. ಮೊದಲಿಗೆ ನಾನು ತಟ್ಟೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ 1-2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಸಹ ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ನಿಂಬೆ ಹಣ್ಣಿನ ರಸ ಹಾಗೂ ಸ್ವಲ್ಪ ಹುಣಸೆ ಹಣ್ಣಿನ ರಸ ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೀನಿಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಸೇರಿಸೋದ್ರಿಂದ ಮೀನಿನ ವಾಸನೆ ಕಡಿಮೆ ಆಗುತ್ತೆ. ಈಗ ಇದಕ್ಕೆ ನಾವು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮುಂಚೆನೇ ತೊಳೆದಿಟ್ಕೊಂಡಿರೋಂಥ ಮೀನಿಗೆ ಇದನ್ನು ಹಚ್ಕೊಳ್ಳೋಣ. ಈ ರೀತಿ ನಮಗೆ ಯಾವ ಕಾರ್ನ್ಫ್ಲೋರ್ ಸಹ ಬೇಡ. ಇದಕ್ಕೆ ಕಾರ್ನ್ಫ್ಲೋರ್ ಇಲ್ಲದೇ ಕೂಡ ಇದು ನಮಗೆ ತುಂಬಾ ಗರಿ ಗರಿಯಾಗಿ ಬರುತ್ತೆ. ನೋಡಿ, ಮೀನಿಗೆ ನಾವು ಈ ರೀತಿ ಸುತ್ತಲೂ ಚೆನ್ನಾಗಿ ಮಸಾಲೆನ ಹಚ್ಕೊಳ್ಳೋಣ. ಈ ರೀತಿ ಎಲ್ಲ ಮೀನಿಗೂ ನಾನು ಮಸಾಲೆ ಹಾಕಿ ಒಂದು 20 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. 20 ಮಿನಿಟ್ಸ್ ಆಗಿದ್ದೆ. ಇವಾಗ ನಾನು ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ನಾವು ಮುಂಚೆನೇ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಮೀನನ್ನ ಹಾಕ್ಕೊಳ್ಳೋಣ. ತವಾ ಚೆನ್ನಾಗಿ ಬಿಸಿ ಆಗೋಕ್ಕೆ ಮುಂಚೆನೇ ನಾವೇನಾದ್ರು ಮೀನನ್ನ ಹಾಕ್ಕೊಂಡ್ರೆ ಇದರಿಂದ ಮೀನು ತವಾಗೆ ಅಂಟ್ಕೊಂಡ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಮೀನು ಆವಾಗ ಒಳಗೆ ಹಾಗೂ ಹೊರಗೆ 2 ಸೈಡು ಚೆನ್ನಾಗಿ ಬೇಯುತ್ತೆ ಹಾಗೂ ಹೊರಗಡೆ ತುಂಬ ಗರಿ ಗರಿಯಾಗಿ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು ಮನೆಯಲ್ಲೇ ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಎಷ್ಟು ರುಚಿಕರವಾದ ಫಿಶ್ ತವಾ ಫ್ರೈ ಮಾಡಿದ್ದೀವಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.